6 ತಿಂಗಳಿಂದ ಚಾಂಪಿಯನ್ಸ್ ಟ್ರೋಫಿ ವಿಚಾರವಾಗಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಾಕಷ್ಟು ಜಟಾಪಟಿ ನಡೀತಾ ಇತ್ತು. ಈ ಜಟಾಪಟಿಗೆ ಈಗ ತೆರೆ ಕೂಡ ಬಿದ್ದಿದೆ. ಹೈಬ್ರಿಡ್ ಮಾದರಿಯಲ್ಲಿ ಟೂರ್ನಿ ನಡೆಯಲಿದೆ. ಚಾಂಪಿಯನ್ಸ್ ಟ್ರೋಫಿಗಾಗಿ ಒಟ್ಟು 8 ತಂಡಗಳು ಪೈಪೋಟಿ ನಡೆಸಲಿವೆ. ಗ್ರೂಪ್ ಎ ನಲ್ಲಿ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ ಹಾಗೆ ನ್ಯೂಜಿಲೆಂಡ್ ತಂಡಗಳಿದ್ರೆ, ಗ್ರೂಪ್ ಬಿ ನಲ್ಲಿ ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಮತ್ತು ಸೌತ್ ಆಫ್ರಿಕಾ ಹಾಗೆ ಅಫ್ಘಾನಿಸ್ತಾನ ಟೀಮ್ಗಳಿವೆ. ಇದೀಗ ಹೈಬ್ರಿಡ್ ಮಾದರಿ ಎಂಟ್ರಿ ಕೊಟ್ಟಿರೋದ್ರಿಂದ ಪಾಕಿಸ್ತಾನ 3+2 ಸೂತ್ರದಡಿ ಪಂದ್ಯಗಳನ್ನು ಆಯೋಜನೆ ಮಾಡಬೇಕಿದೆ. ಚಾಂಪಿಯನ್ಸ್ ಟ್ರೋಫಿ 2025 ಹೈಬ್ರಿಡ್ ಮಾದರಿಯಲ್ಲಿ ನಡೆಯೋದ್ರಿಂದ ಟೀಂ ಇಂಡಿಯಾ ಪಂದ್ಯಗಳು ದುಬೈನಲ್ಲಿ ನಡೆದರೆ ಉಳಿದ ಮ್ಯಾಚ್ಗಳಿಗೆ ಪಾಕಿಸ್ತಾನವೇ ಆತಿಥ್ಯವನ್ನು ವಹಿಸಲಿದೆ. ಇದಕ್ಕಾಗಿ ಹೊಸ ವೇಳಾಪಟ್ಟಿಯನ್ನು ಸಿದ್ಧಪಡಿಸಿಕೊಳ್ಳುವಂತೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಗೆ ಐಸಿಸಿ ಸೂಚನೆಯನ್ನು ನೀಡಿದೆ. ಈಗಾಗಲೇ ಕರಡು ವೇಳಾಪಟ್ಟಿ ರೆಡಿಯಾಗಿದ್ದು, ಅದರಂತೆ ಭಾರತ ತಂಡದ 3 ಪಂದ್ಯಗಳು ದುಬೈನಲ್ಲಿ ಆಯೋಜನೆಗೊಳ್ಳಲಿವೆ. ಅಂದರೆ ಭಾರತ ತಂಡದ ಲೀಗ್ ಹಂತದ 3 ಪಂದ್ಯಗಳು ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆಯಲಿವೆ. ಒಂದು ವೇಳೆ ಟೀಂ ಇಂಡಿಯಾ ಸೆಮಿಫೈನಲ್ಗೆ ಪ್ರವೇಶ ಪಡೆದರೆ ಆ ಪಂದ್ಯವನ್ನು ಸಹ ದುಬೈನಲ್ಲೇ ಆಡಿಸಬೇಕಾಗುತ್ತೆ. ಹಾಗೆಯೇ ಟೀಂ ಇಂಡಿಯಾ ಫೈನಲ್ಗೂ ಕೂಡ ಎಂಟ್ರಿ ಕೊಟ್ಟರೆ ಅಂತಿಮ ಹಣಾಹಣಿ ಕೂಡ ದುಬೈನಲ್ಲೇ ಆಯೋಜಿಸೋಕೆ ಐಸಿಸಿ ವಾರ್ನಿಂಗ್ ಕೊಟ್ಟಿದೆ. ಅದರಂತೆ ಭಾರತ ತಂಡದ 3+2 ಪಂದ್ಯಗಳು ದುಬೈನಲ್ಲಿ ನಡೆಯಲಿವೆ. ಇನ್ನು ಟೀಂ ಇಂಡಿಯಾ ಲೀಗ್ ಹಂತದಲ್ಲಿ ಬಾಂಗ್ಲಾದೇಶ, ನ್ಯೂಜಿಲೆಂಡ್ ಹಾಗೆ ಪಾಕಿಸ್ತಾನ ವಿರುದ್ಧ ಪಂದ್ಯಗಳನ್ನು ಆಡಲಿದೆ. ಕರಡು ವೇಳಾಪಟ್ಟಿ ಪ್ರಕಾರ ಭಾರತ ತಂಡ ಫೆಬ್ರವರಿ 20ರಂದು ಬಾಂಗ್ಲಾದೇಶದ ವಿರುದ್ಧ ಕಣಕ್ಕಿಳಿಯುವ ಮೂಲಕ ಚಾಂಪಿಯನ್ಸ್ ಟ್ರೋಫಿ ಅಭಿಯಾನವನ್ನು ಆರಂಭಿಸಲಿದೆ. ಫೆಬ್ರವರಿ 23ರಂದು ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಪಂದ್ಯ ನಡೆಯಲಿದೆ. ಹಾಗೆಯೇ ಸಾಂಪ್ರದಾಯಿಕ ಎದುರಾಳಿಗಳಾಗಿರುವಂಥ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಹೈ ವೋಲ್ಟೇಜ್ ಪಂದ್ಯ ಮಾರ್ಚ್ 1ರಂದು ನಡೆಯುವ ಸಾಧ್ಯತೆ ಇದೆ. ಈ ಎಲ್ಲಾ ಪಂದ್ಯಗಳಿಗೆ ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಆತಿಥ್ಯವನ್ನು ವಹಿಸ್ತಾ ಇದೆ. ಟೀಂ ಇಂಡಿಯಾದ 3 ಲೀಗ್ ಪಂದ್ಯಗಳನ್ನು ಹೊರತುಪಡಿಸಿ ಉಳಿದ ಮ್ಯಾಚ್ಗಳು ಪಾಕಿಸ್ತಾನದಲ್ಲೇ ನಡೆಯಲಿದೆ. ಅದರಂತೆ 1 ಸೆಮಿಫೈನಲ್ ಸೇರಿದಂತೆ 10 ಪಂದ್ಯಗಳಿಗೆ ಪಾಕಿಸ್ತಾನ ಆತಿಥ್ಯವನ್ನು ವಹಿಸ್ತಾ ಇದೆ. ಒಂದು ವೇಳೆ ಟೀಂ ಇಂಡಿಯಾ ಸೆಮಿಫೈನಲ್ ಹಾಗೆ ಫೈನಲ್ ಪ್ರವೇಶಿಸದೇ ಇದ್ದರೆ ಆ ಪಂದ್ಯಗಳು ಕೂಡ ಪಾಕ್ನಲ್ಲೇ ನಡೆಯುತ್ತೆ. ಈ ಪಂದ್ಯಗಳಿಗಾಗಿ ಪಾಕಿಸ್ತಾನ 3 ಸ್ಟೇಡಿಯಂಗಳನ್ನು ನಿಗದಿ ಮಾಡಿಕೊಂಡಿದ್ದು, ಅದರಂತೆ ಲಾಹೋರ್, ರಾವಲ್ಪಿಂಡಿ ಹಾಗೆ ಕರಾಚಿಯಲ್ಲಿ ಚಾಂಪಿಯನ್ಸ್ ಟ್ರೋಫಿ ಮ್ಯಾಚ್ಗಳು ಆಯೋಜನೆಗೊಳ್ಳಲಿವೆ. ಇನ್ನು ಇದೆಲ್ಲದರ ನಡುವೆ ಹೈಬ್ರಿಡ್ ಮಾದರಿ ಟೂರ್ನಿಗೆ ಕಂಡೀಷನ್ಸ್ ಹಾಕಿದ್ದ ಪಿಸಿಬಿ ಅಧ್ಯಕ್ಷರಿಗೆ ಅಲ್ಲಿನ ಪ್ರಧಾನಿ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಪಿಸಿಬಿ ಅಧ್ಯಕ್ಷ ಮೊಯ್ಸಿನ್ ನಖ್ವಿ ಅವರಿಗೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಹಾಗೆ ಪಿಸಿಬಿ ಅಧ್ಯಕ್ಷ ನಿರ್ಧಾರವನ್ನ ಶ್ಲಾಘನೆ ಮಾಡಿದ್ದಾರೆ. ಟೂರ್ನಿಯನ್ನು ಆಯೋಜಿಸುವುದಕ್ಕೆ ಸಂಬಂಧಿಸಿದಂತೆ ಕೆಲವೊಂದಷ್ಟು ಸಲಹೆಗಳನ್ನು ನೀಡಿದ್ದಾರೆ. ಯಾಕಂದ್ರೆ ಭಾರತ ಟೂರ್ನಿಯನ್ನು ಹೈಬ್ರಿಡ್ ಮಾದರಿಯಲ್ಲಿ ಆಡಿಸುವುದಾಗಿ ಒತ್ತಾಯಿಸಿತ್ತು. ಹಲವು ತಿಂಗಳುಗಳ ಕಾಲ ಸತಾಯಿಸಿದಂಥ ಪಾಕಿಸ್ತಾನ ಇತ್ತೀಚೆಗಷ್ಟೇ ಐಸಿಸಿ ಸಭೆಯಲ್ಲಿ ಕೆಲವು ಷರತ್ತುಗಳೊಂದಿಗೆ ಹೈಬ್ರಿಡ್ ಮಾದರಿಗೆ ಒಪ್ಪಿಗೆಯನ್ನು ನೀಡಿದೆ. 2031ರ ತನಕ ಭಾರತ ಆಯೋಜಿಸುವಂತ ಐಸಿಸಿ ಟೂರ್ನಿಗಳಿಗೆ ನಾವು ಸಹ ಹೈಬ್ರಿಡ್ ಮಾದರಿಯಲ್ಲೇ ಪಂದ್ಯಗಳನ್ನಾಡ್ತೇವೆ ಅಂತ ಪಿಸಿಬಿ ಷರತ್ತನ್ನು ಹಾಕಿದೆ. ಆದರೆ ಪಿಸಿಬಿ 2027ರ ತನಕ ಸಮ್ಮತಿಯನ್ನ ನೀಡಿದ್ದು, ಉಳಿದದನ್ನ ಯೋಚಿಸುವುದಾಗಿ ಐಸಿಸಿ ಪಿಸಿಬಿಗೆ ತಿಳಿಸಿದೆ. ಈ ಎಲ್ಲಾ ಬೆಳವಣಿಗೆಗಳ ಬಳಿಕ ಪಾಕ್ ಪ್ರಧಾನಿಯನ್ನ ಭೇಟಿಯಾಗಿರುವಂಥ ಪಿಸಿಬಿ ಅಧ್ಯಕ್ಷ ನಖ್ವಿ ಅವರು ಸಭೆಯಲ್ಲಿ ನಡೆದಂಥ ಬೆಳವಣಿಗೆಗಳ ಬಗ್ಗೆ ವಿವರಣೆ ನೀಡಿದ್ದಾರೆ. ಇದೇ ವೇಳೆ ಪಿಸಿಬಿಗೆ ಪ್ರಧಾನಿ ಸಂಪೂರ್ಣ ಬೆಂಬಲವನ್ನು ನೀಡಿದ್ದು, ಹೈಬ್ರಿಡ್ ಮಾದರಿ ಕುರಿತು ನಖ್ವಿ ತೆಗೆದುಕೊಂಡ ನಿರ್ಧಾರವನ್ನು ಶ್ಲಾಘನೆ ಮಾಡಿದ್ದಾರೆ. ಇನ್ನು ಈ ಚಾಂಪಿಯನ್ಸ್ ಟ್ರೋಫಿಗೆ ಈಗಾಗಲೇ ಶೆಡ್ಯೂಲ್ ಆಗಿರುವಂಥ ಡೇಟ್ಗಳು ಪಾಕಿಸ್ತಾನ ನಿರ್ಧಾರವನ್ನು ಮಾಡಿದೆ. ಆದರೆ ಐಸಿಸಿ ಇದುವರೆಗೂ ಕೂಡ ಅಧಿಕೃತ ಘೋಷಣೆಯನ್ನು ಕೊಟ್ಟಿಲ್ಲ.